ಸೊ ಸ್ನೇಹಿತರೆ, ಇವಾಗ ವಾಷಿಂಗ್ ಮಿಷಿನ್ ನಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಬೇಸಿಕಲಿ ನಮಗೂ ಕೂಡ ಗೊತ್ತಾಗಲ್ಲ. ಸೊ ಇಲ್ಲಿ ಇವರು ವಾಷಿಂಗ್ ಮಿಷಿನ್ ನ ಇವಾಗ ಮಾಡ್ತಾ ಇದಾರೆ, ರೆಡಿ ಮಾಡ್ತಾ ಇದಾರೆ. ಬನ್ನಿ ಅವ್ರ ಹತ್ರನೇ ಕೇಳಿ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ಹೆಂಗ್ ಅದನ್ನ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಥವಾ ಈ ಸರ್ವಿಸ್ ಪ್ರೊವೈಡರ್ಸ್ ಯಾವ ತರ ಸರ್ವಿಸ್ ಮಾಡ್ತಾರೆ ಅಂತ ಒಂದು ಡೆಮೋ ತರ ನೋಡೋಣ. ಕೂಲಿಂಗ್ ಆಗದೆ ಇರೋದಕ್ಕೆ ಏನೇನ್ ರೀಸನ್ಸ್ ಇರುತ್ತೆ? ಅದೇ ರೀಸನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅದ್ರಲ್ಲಿ ನಾವು ಚೆಕ್ ಮಾಡಿಸಿದ್ದೀವಿ. ಸೊ ಚೆಕ್ ಮಾಡಿಸುವಾಗ ಸುಮಾರು ನೋಡಿ ಗಲೀಜಿದೆ. ಕಸ್ಟಮರ್ಸ್ ಎಲ್ಲ ಸುಮಾರು ಕ್ಲೀನ್ ಮಾಡಿಸ್ತಾ ಇಲ್ಲ ಸುಮಾರದಿಂದ. ಸರ್, ಫ್ರಿಡ್ಜ್ ಎಷ್ಟು ದಿನಕ್ಕೆ ಎಷ್ಟು ತಿಂಗಳು ಸರ್ವಿಸ್ ಮಾಡಿಸಬೇಕು? ಇಯರ್ಲಿ ಇಸ್ ಎವ್ರಿಥಿಂಗ್ ಇಸ್ ಓಕೆ. ಅಲ್ಲಿ ಫ್ಯೂಸ್ ಮಾತ್ರ ಹೋಗಿರೋದು, ಇದು ಫ್ಯೂಸ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಸ್ ಕೆಫೆ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಗೊಂದು ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಫ್ರಿಡ್ಜ್ ಕೆಟ್ಟೋಗಿದ್ಯಾ, ವಾಷಿಂಗ್ ಮಿಷಿನ್ ಕೆಟ್ಟೋಗಿದ್ಯಾ, ಅಥವಾ ಟಿವಿ ಕೆಟ್ಟೋಗಿದ್ಯಾ? ಹಾಗಾದ್ರೆ ಎಲ್ಲಪ್ಪ ರೆಡಿ ಮಾಡ್ಸೋದು, ಎಲ್ಲೆಲ್ಲೋ ಕೊಡ್ತೀನಿ, ಅದು ಸ್ವಲ್ಪ ದಿನ ವಾರಂಟಿ ಕೊಡಲ್ಲ, ಏನಿಲ್ಲ, ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇನ್ಮೇಲೂ ಆ ಯೋಚನೆನೇ ಬಿಟ್ಬಿಡಿ. ಯಾಕೆ ಅಂದ್ರೆ ಇವಾಗ ಬೆಂಗಳೂರಲ್ಲಿ ಒಂದು ಕಂಪನಿ ಬಂದಿದೆ, ಡಯಲ್ ಅಂಡ್ ಸರ್ಚ್ ಸರ್ವಿಸ್ ಸೆಂಟರ್ ಅಂತ. ಈ ಕಂಪನಿ ಆಕ್ಚುಲಿ ತುಂಬಾ ವರ್ಷಗಳಿಂದ ಇದೆ. 24 ಇಯರ್ಸ್ ಸರ್ವಿಸ್ ಸೆಂಟರ್ಸ್ ಅಲ್ಲಿ ಪಳಗಿದಾರೆ ಇವರು. ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿಗಳು. ಸೊ ಡಯಲ್ ಅಂಡ್ ಸರ್ಚ್ ಸರ್ವಿಸ್ ಸೆಂಟರ್ಗೆ ನೀವು ಒಂದು ಫೋನ್ ಮಾಡಿ, ಅಥವಾ ಗೂಗಲ್ ಅಲ್ಲಿ dialandssearch.com ಅಂತ ಹೊಡೆದ್ರೆ ಇವ್ರ ಫೋನ್ ನಂಬರು, ವಾಟ್ಸಪ್ ಐಡಿಗಳು, ಫೇಸ್ಬುಕ್ ಐಡಿ ಪ್ರತಿಯೊಂದು ಓಪನ್ ಆಗುತ್ತೆ. ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಯಾವುದೇ ಏರಿಯಾ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ವಿತಿನ್ 1 ಅವರ್ ಅಲ್ಲಿ ಬಂದು ನಿಮ್ಮ ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಏನಿದೆ ಸರ್ವಿಸ್ ಮಾಡಿ ಕೊಡ್ತಾರೆ. ಅದರಲ್ಲೂ AC, ವಾಷಿಂಗ್ ಮಿಷಿನ್, ಟಿವಿ, ಮೈಕ್ರೋವೇವ್ ಓವನ್, ಇದನ್ನೆಲ್ಲ ಸರ್ವಿಸ್ ಮಾಡಿ ಕೊಡ್ತಾರೆ. ಸೊ ಈ ಡಯಲ್ ಅಂಡ್ ಸರ್ಚ್ ಸರ್ವಿಸ್ ಸೆಂಟರ್ ಹೇಗೆ ವರ್ಕ್ ಆಗುತ್ತೆ, ಇಲ್ಲಿನ ಸ್ಟಾಫ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕು ಮಾಹಿತಿ. ಸೊ ಯಾಕೆ ಇಷ್ಟೊಂದು ಹೈ ಡಿಮ್ಯಾಂಡ್ ಅಲ್ಲಿ ಇದೆ ಈ ಒಂದು ಡಯಲ್ ಅಂಡ್ ಸರ್ಚ್ ಸರ್ವಿಸ್ ಸೆಂಟರ್, ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇವರ ಸರ್ವಿಸ್ ಹೇಗಿರುತ್ತೆ ನೋಡೋಣ ವೀಕ್ಷಕರೇ. ಬನ್ನಿ, ಇದೊಂದು ಯೂಸ್ಫುಲ್ ವಿಡಿಯೋ ಆಗ್ಬೋದು. ನಿಮ್ಮ ಮನೆಯಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಕೆಟ್ಟೋಗಿದ್ರು ಇನ್ಮೇಲಿಂದ ಚಿಂತೆ ಬಿಡಿ, ಡಯಲ್ ಅಂಡ್ ಸರ್ಚ್ ಸರ್ವಿಸ್ ಸೆಂಟರ್ಗೆ ಒಂದ್ಸಲ ವಿಸಿಟ್ ಮಾಡಿ ಸಾಕು. ಓಕೆನಾ? ಬನ್ನಿ, ಇವಾಗ ಹೆಚ್ಚಿನ ಮಾಹಿತಿ ಈ ಒಂದು ಸರ್ವಿಸ್ ಸೆಂಟರ್ ನ ಮಾಲೀಕರ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಕಮಾನ್ ಫ್ರೆಂಡ್ಸ್. ಸೊ ಸ್ನೇಹಿತರೆ, ಈಗ ಈ ಸರ್ವಿಸ್ ಸೆಂಟರ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ನಮ್ಮ ಡಯಲ್ ಅಂಡ್ ಸರ್ಚ್ .com ಏನಿದೆಯಲ್ಲ, ಆ ಸರ್ವಿಸ್ ಸೆಂಟರ್ ನ ಮಾಲೀಕರು ನಮ್ಮ ಜೊತೆಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ನಿಮ್ಮ ಹೆಸರು ಹೇಳಿ ಸರ್. ಅಖಿಲೇಶ್. ಅಖಿಲೇಶ್. ಓಕೆ ಸರ್, ಈ ಡಯಲ್ ಅಂಡ್ ಸರ್ಚ್ ಯಾವಾಗ ಸ್ಟಾರ್ಟ್ ಆಯ್ತು, ಮತ್ತೆ ಯಾವ್ಯಾವ ತರ ಸರ್ವಿಸ್ ಎಲ್ಲ ನೀವು ಕಸ್ಟಮರ್ಸ್ ಮಾಡ್ಬೋದು? ನಮ್ಮ ಈ ಫೀಲ್ಡ್ ಅಲ್ಲಿ 24 ಇಯರ್ಸ್ ಇಂದ ಇದ್ದೀನಿ. ಓಕೆ. ನಾವು ವಾಷಿಂಗ್ ಮಷೀನು, ಫ್ರಿಡ್ಜು, ಮೈಕ್ರೋವನ್, LCD ಅಂಡ್ AC ಎಲ್ಲ ಸರ್ವಿಸ್ ಕೊಡ್ತೀನಿ ಈ ಫೀಲ್ಡ್ ಅಲ್ಲಿ. ಓಕೆ. ಆಲ್ ಓವರ್ ಬ್ಯಾಂಗ್ಳೂರ್? ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಮ್ಮ 5 ಬ್ರಾಂಚಸ್ ಇದೆ. ಕಸ್ಟಮರ್ ಯಾವ ಏರಿಯಾ ಇರ್ತಾರೆ, ನೀವು ಬರೀ ಬ್ರಾಂಚ್ ಇಂದ ನಾವು ಟೆಕ್ನಿಷಿಯನ್ ಕಳ್ಸ್ಕೊಡ್ತೀನಿ. ಸರ್ಟಿಫೈಡ್ ಟೆಕ್ನಿಷಿಯನ್ ಇದ್ದಾರೆ ನಮ್ಮ ಹತ್ರ, ಅವ್ರು ಬಂದು ರೆಡಿ ಎಲ್ಲ ಮಾಡ್ತಾರೆ. ಓಕೆ. ಸೊ 1 ಅವರ್ ಅಲ್ಲೇ ರೀಚ್ ಆಗ್ತೀರಾ? 1 ಅವರ್ ಅಲ್ಲೇ ಮ್ಯಾಕ್ಸಿಮಮ್ 1 ಅವರ್ 1.5 ಅವರ್ ರೀಚ್ ಆಗ್ಬಿಡ್ತಾರೆ ನಮ್ಮ ಟೆಕ್ನಿಷಿಯನ್. ಆಮೇಲೆ ಸರ್, ಇವಾಗ ಸರ್ವಿಸ್ಗೆ ಚಾರ್ಜಸ್ ಬಗ್ಗೆ ತಿಳ್ಕೊಡಿ. ಯಾವ ಸ್ಟಾರ್ಟಿಂಗ್ ಅಲ್ಲಿ ಯಾವ ಚಾರ್ಜಸ್ ಮಿನಿಮಮ್ ವಿಸಿಟಿಂಗ್ ಕಮ್ ಚೆಕಪ್ ಚಾರ್ಜ್ 350 rupees ಇರುತ್ತೆ. ಹಾ. ಅದರಲ್ಲಿ ನಾವು 15 days ಸರ್ವಿಸ್ ವಾರಂಟಿ ಕೊಡ್ತೀನಿ. ಇನ್ ಕೇಸ್ 15 days ಹೊರಗಡೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಅದು ಮತ್ತೆ ಸರ್ವಿಸ್ ಚಾರ್ಜ್ ತಗೊಳಲ್ಲ ನಮ್ಮ ಟೆಕ್ನಿಷಿಯನ್. ಆಮೇಲೆ ಏನ್ ಪಾರ್ಟ್ಸ್ ಹಾಕ್ತಾರೆ ಅವರು, ಆ ಪಾರ್ಟ್ಸ್ ಮಿನಿಮಮ್ 3 months ಇಂದ 1 year ತನಕ ಗ್ಯಾರಂಟಿ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಪಾರ್ಟ್ಸ್. ಸುಮಾರು ಪಾರ್ಟ್ಸ್ 3 months ಗ್ಯಾರಂಟಿ ಇರುತ್ತೆ, ಸುಮಾರು ಪಾರ್ಟ್ಸ್ 6 months ಗ್ಯಾರಂಟಿ ಇದೆ, ಸುಮಾರು ಪಾರ್ಟ್ಸ್ 1 year ಗ್ಯಾರಂಟಿ ಇದೆ. ಆ ಫಿಕ್ಸ್ ಮಾಡುವಾಗ ಆ ಟೆಕ್ನಿಷಿಯನ್ ನಿಮ್ಗೆ ಅಲ್ಲೇ ಇಡ್ತಾರೆ. ಸೊ ಸಂಪೂರ್ಣವಾಗಿ ರೆಡಿ ಮಾಡ್ಬೇಕಾದ್ರೆ ಎಲ್ಲಾ ಮಾಹಿತಿನೂ ಕಸ್ಟಮರ್ಸ್ ಕೊಟ್ಬಿಡ್ತೀರಾ ನೀವು? ಹೌದು ಹೌದು, 100%. ಏನಾಗಿದೆ ಏನು ಅಂತೆಲ್ಲ? ಹೌದು ಸರ್. ಓಕೆ ಓಕೆ. ಸೊ ವೀಕ್ಷಕರೇ, ಇವಾಗ ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಓವನ್ ಕೆಟ್ಟೋಯ್ತು ಅನ್ಕೊಳ್ಳಿ ಸರ್. ಯೂಶಲಿ ಮೈಕ್ರೋವೇವ್ ಪ್ರಾಬ್ಲಮ್ಸ್, ಬನ್ನಿ ಸರ್ ಒಂದು ನಿಮಿಷ. ಸೊ ಯೂಶಲಿ ಮೈಕ್ರೋವೇವ್ ಅಲ್ಲಿ ಇವಾಗ ಪ್ರಾಬ್ಲಮ್ ಬರುತ್ತೆ ಅನ್ಕೊಳ್ಳಿ. ಇವಾಗ ಮನೇಲಿ ಮೈಕ್ರೋವೇವ್ ಯೂಸ್ ಮಾಡ್ತಾ ಇರ್ತೀವಿ, ಏನೋ ಆಗಿ ಅದು ಸರಿಯಾಗಿ ವರ್ಕ್ ಆಗಲ್ಲ. ಅದು ಏನ್ ಬೇಸಿಕ್ ಪ್ರಾಬ್ಲಮ್ ಏನ್ ಬರುತ್ತೆ ಅದರಲ್ಲಿ? ಬೇಸಿಕ್ ಪ್ರಾಬ್ಲಮ್ ಮ್ಯಾಗ್ನೆಟ್ರಾನ್ ಪ್ರಾಬ್ಲಮ್ ಇರುತ್ತೆ. ಟಚ್ ಪ್ಯಾಡ್ ಜಿಲ್ಲೆ ಹೋಗ್ಬಿಟ್ಟು ಎಲ್ಲ ತಿಂದ್ಕೊಡತ್ತೆ. ಟಚ್ ಪ್ಯಾಡ್ ಎಲ್ಲ ಫ್ಯೂಸ್ ಎಲ್ಲ ಹೋಗುತ್ತೆ. ಕ್ಯಾಪಾಸಿಟರ್ಸ್ ಇದೆ, ಅದು ಮೈನರ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಮೇಜರ್ ಪ್ರಾಬ್ಲಮ್ ಸ್ವಲ್ಪ ಕಾಕ್ರೋಚ್ ಇಂದ ಆಗೋದು ಜಾಸ್ತಿ. ಜಿರಳೆಗಳಿಂದ ಮೈಕ್ರೋವೇವ್ ಪ್ರಾಬ್ಲಮ್ ಆಗುತ್ತಾ? ವೈರ್ ಗಿಯರ್ ಕಚ್ಚುತ್ತಾ? ಹೌದು, ಹೊರಗಡೆ ಇನ್ಸೈಡ್ ಹೋಗ್ಬಿಟ್ಟು ಹೊರಗಡೆ ಕೋಟಿಂಗ್ ಇರುತ್ತೆ, ಒಂದು ಕಂಪ್ನಿ ಕಡೆಯಿಂದ ಕೋಟಿಂಗ್ ಇರುತ್ತೆ, ಅದು ತಿಂದ್ಬಿಡತ್ತೆ ಅದು ಮೈಕ್ರೋ. ಸರ್ ತೋರಿಸ್ತೀರಾ ಅದು ಎಲ್ಲಿದೆ ಅಂತ? ಇವಾಗ ಹೀಟ್ ಆಗ್ತಾ ಇಲ್ಲ. ಸೊ ಇವಾಗ ನಾವು ಚೆಕ್ ಮಾಡಿಸ್ತಾ ಇದೀವಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇದು ಮೈಕ್ರೋವೇವ್ ಓವನ್. ಇದು ಮೈಕ್ರೋವನ್ ಓವನ್ ಅಂತ ಹೇಳ್ತೀವಿ. LG ಕಂಪ್ನಿದ ಮೈಕ್ರೋವನ್ ಇರೋದು. LG ಕಂಪನಿ. LG ಕಂಪ್ನಿದ ಮೈಕ್ರೋವನ್ ಇರೋದು.
ಇಲ್ಲಿ ಏನಾಗಿದೆ ಸೊ ಇವಾಗ ಸುಮಾರು ದಿನದಿಂದ ಕಸ್ಟಮರ್ ಕಂಪ್ಲೇಂಟ್ ಇದೆ ಹೀಟ್ ಆಗ್ತಾ ಇಲ್ಲ ಅಂತ. ಸೊ ಕಸ್ಟಮರ್ನೇ ಇವಾಗ ಮೊನ್ನೆ ವಿಸಿಟ್ ಮಾಡಿಸಿದ್ದೀವಿ. ವಿಸಿಟ್ ಆದಮೇಲೆ ದಟ್ ಈಸ್ ಎವ್ರಿಥಿಂಗ್ ಇಸ್ ಓಕೆ. ಅಲ್ಲಿ ಫ್ಯೂಸ್ ಮಾತ್ರ ಹೋಗಿರೋದು. ಇದು ಫ್ಯೂಸ್ ಎಲ್ಲ ಸೊ ಡಿಸ್ಪ್ಲೇ ಬರ್ತಾ ಇಲ್ಲ. ವೋಲ್ಟೇಜ್ ಪರ್ಚುವೇಟಿಂದ ಇದು ಪ್ರಾಬ್ಲಮ್ ಬಂದಿರೋದು. ಪವರ್ ಸಪ್ಲೈ ಸ್ವಲ್ಪ ಪರ್ಚುವೇಟ್ ಆಗಿ ಸೊ ಇವಾಗ ಫ್ಯೂಸ್ ಮಾತ್ರ ಪ್ರಾಬ್ಲಮ್ ಬಂದಿರೋದು. ಎವ್ರಿಥಿಂಗ್ ಇಸ್ ಓಕೆ. ಸೊ ಇವಾಗ ಫ್ಯೂಸ್ ಮಾತ್ರ ಚೇಂಜ್ ಮಾಡಿಸ್ಬಿಟ್ರೆ ದಟ್ ಈಸ್ ವರ್ಕಿಂಗ್ ಫೈನ್. ಸೊ ಇವಾಗ ಇದೊಂದು ಚಿಕ್ಕ ಫ್ಯೂಸ್ ನ ತೆಗೆದಿ ಬೇರೆ ಹಾಕಿದ್ರೆ ಎಲ್ಲ ವರ್ಕ್ ಆಗುತ್ತೆ. ಎಲ್ಲ ಪಾಕ ಎಷ್ಟು ಆಗ್ಬೋದು ಇದಕ್ಕೆ? ಇದು ಜಸ್ಟ್ 349 ಅಲ್ಲಿ ಪೇ ಮಾಡಿದ್ರೆ ದಟ್ ಈಸ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿ ಕೊಡ್ತೀವಿ. ವಿತ್ ವಾರಂಟಿನೂ ಕೊಡ್ತೀವಿ. ಕೊಡ್ತೀವಿ. ಇವಾಗ ಎವ್ರಿಥಿಂಗ್ ಇಸ್ ಓಕೆ. ಬಟ್ ಓನ್ಲಿ ಮತ್ತೆ ಫ್ಯೂಸ್ ಮಾತ್ರ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿ ನೋಡ್ತೀವಿ. ಹೌ ಟು ಚೇಂಜ್ ಆಫ್ ದ ಫ್ಯೂಸ್ ನಾವು ತೋರಿಸ್ತೀವಿ. ಹೆಂಗೆ ಫ್ಯೂಸ್ ಚೇಂಜ್ ಮಾಡ್ತೀರಾ? ಎಲ್ಲಿದೆ ಫ್ಯೂಸ್ ಅದು? ಸೊ ಸ್ನೇಹಿತರೆ, ಇವಾಗ ಫ್ಯೂಸ್ ಹೆಂಗ್ ಚೇಂಜ್ ಮಾಡೋದು ತೋರಿಸ್ತವ್ರೆ. ತೆಗೆದ್ರು ಫ್ಯೂಸ್. ಇದೇನಾ ಸರ್ ಫ್ಯೂಸು? ಇದನ್ನ ಫ್ಯೂಸ್ ಇರೋದು. ಚಿಕ್ಕ ಪಾರ್ಟ್ಸ್ ಇಂದ ಇವಾಗ ಹೀಟ್ ಆಗ್ತಾ ಇಲ್ಲ, ಪ್ರಾಪರ್ ಹೀಟ್ ಆಗ್ತಾ ಇಲ್ಲ. ಸಮ್ ಟೈಮ್ಸ್ ಹೀಟ್ ಆಗುತ್ತೆ, ಸಮ್ ಟೈಮ್ಸ್ ಆನ್ ಆಗ್ತಾ ಇಲ್ಲ. ಸೊ ದಟ್ ಈಸ್ ಈ ಫ್ಯೂಸ್ ಇನ್ಸೈಡ್ ಸಮ್ ಲೂಸ್ ಕಾಂಟ್ಯಾಕ್ಟ್ ಇರೋದು. ಸೊ ಇವಾಗ ಫ್ಯೂಸ್ ಚೇಂಜ್ ಮಾಡಿಸಿದ್ರೆ ದಟ್ ಈಸ್ ಪರ್ಫೆಕ್ಟ್ ರೈಟ್ ಆಗ್ಬಿಡು. ಮಾಡಿ ಸರ್ ಚೇಂಜ್. ಎಲ್ಲಿ ಬೇರೆ ಇದೆಯಾ ಫ್ಯೂಸು? ಇವಾಗ ಹಳೆ ಫ್ಯೂಸ್ ಇದೆ ಇರೋದು, ಇದು ಹೊಸ ಫ್ಯೂಸ್ ಇರೋದು. ಸೊ ಇವಾಗ ಇದು ಹಳೆದು, ಇದು ಹೊಸದು. ಸೊ ಇದು ಇವಾಗ ಹಾಕಿ ನೋಡ್ತೀವಿ. ಹಾಕಿ ಸರ್. ದಟ್ ಈಸ್ ಕ್ಲೆಂಪ್ ತರ ಇರುತ್ತೆ ಇದು. ಸೊ ಹೊಸ ಫ್ಯೂಸ್ ಫಿಟ್ ಮಾಡ್ಬಿಟ್ರಿ. ಹೊಸ ಫ್ಯೂಸ್ ಆಯ್ತು, ರೆಡಿ ಆಯ್ತು. ಇಷ್ಟ ಇದು ರೆಡಿ ಆಗೋಯ್ತಾ? ಇದು ರೆಡಿ ಆಯ್ತು. ಇವಾಗ ಕಸ್ಟಮರ್ ಡೆಲಿವರ್ ಮಾಡ್ಬಿಡ್ತೀರಾ? ಇವಾಗ ಡೆಲಿವರಿ ಕಸ್ಟಮರ್ ಹೋಗುತ್ತೆ. ಒಂದ್ಸತಿ ಸರ್ವಿಸ್ ಎಲ್ಲ ಮಾಡಿಸಿ ಡ್ರಾಪ್ ಮಾಡಿಸ್ಬಿಡ್ತೀವಿ. ಸೌಂಡ್ ಕೂಡ ಕಂಪ್ಲೇಂಟ್ ಇದೆ. ಸಮ್ ಟೈಮ್ಸ್ ಸೌಂಡ್ ಸರಿಯಿಂದ ಬರ್ತಾ ಇಲ್ಲ. ಫ್ಯಾನಲ್ಲಿ ತುಂಬ ಜಾಸ್ತಿ ಸೌಂಡ್ ಬರ್ತಾ ಇದೆ, ಗೋ ಅಂತ ಸೌಂಡ್ ಬರ್ತಾ ಇದೆ. ಸೊ ಅದು ಇವಾಗ ಸರ್ವಿಸ್ ಮಾಡ್ಕೊಡ್ತೀವಿ. ಡಸ್ಟ್ ಎವ್ರಿಥಿಂಗ್ಸ್ ಓಕೆ. ಓನ್ಲಿ ಡಸ್ಟ್ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ. ಸೊ ನಾವು ಬ್ಲೋರ್ ಮಷೀನಿಂದ ಒಂದು ಏರ್ ಮಾಡಿ ಅದು ಕ್ಲೀನ್ ಮಾಡಿಸ್ಬಿಡ್ತೀವಿ. ಸೊ ಇವಾಗ ಕಸ್ಟಮರ್ ಕಂಪ್ಲೇಂಟ್ ಇರೋದು ಅಂತ ಸರಿಯಿಂದ ಕೂಲಿಂಗ್ ಬರ್ತಾ ಇಲ್ಲ. ಕೂಲಿಂಗ್ ಆಗ್ತಾ ಇಲ್ಲ. ಕೂಲಿಂಗ್ ಆಗದೆ ಇರೋದಕ್ಕೆ ಏನೇನು ರೀಸನ್ಸ್ ಇರುತ್ತೆ? ಅದೇ ರೀಸನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅದರಲ್ಲಿ ನಾವು ಚೆಕ್ ಮಾಡಿಸಿದ್ದೀವಿ. ಸೊ ಚೆಕ್ ಮಾಡಿಸೋವಾಗ ಇದು ಸುಮಾರು ನೋಡಿ ಗಲೀಜಿದೆ. ಕಸ್ಟಮರ್ಸ್ ಎಲ್ಲ ಸುಮಾರು ಕ್ಲೀನ್ ಮಾಡಿಸ್ತಾ ಇಲ್ಲ ಸುಮಾರದಿಂದ. ಸರ್ ಫ್ರಿಡ್ಜ್ ಎಷ್ಟು ದಿನಕ್ಕೆ ಎಷ್ಟು ತಿಂಗಳು ಸರ್ವಿಸ್ ಮಾಡಿಸಬೇಕು? ಇಯರ್ಲಿ ಒಂದ್ಸತಿ ವಾಟರ್ ಸರ್ವಿಸ್ ಮಾಡಿಸಿದ್ರೆ ದಟ್ ಈಸ್ ಗ್ರೇಟ್ ಇರುತ್ತೆ. ಲೈಫ್ ಎಲ್ಲ ಚೆನ್ನಾಗಿ ಬರುತ್ತೆ. ಹೆಂಗೆ ಆದ್ರೂ ಸರ್ವಿಸ್ ವಾಟರ್ ಸರ್ವಿಸ್ ಎಲ್ಲ ಆಗ್ಬಿಟ್ರೆ ಈ ತರ ಗಲೀಜ್ ಕೂಡ ಇರಲ್ಲ, ಸ್ಮೆಲ್ ಇರಲ್ಲ. ಆಮೇಲೆ ಎಷ್ಟು ಗಲೀಜ್ ಇರುತ್ತೆ? ಹೌದು, ಫ್ರಿಜ್ ಅಲ್ಲಿ ಎಷ್ಟು ಗಲೀಜ್ ಬಂದಿರೋದು. ಸೊ ದಟ್ ಈಸ್ ಇವಾಗ ಫ್ಯಾನ್ ಮೋಟರ್ಸ್ ಇವಾಗ ಏನಿತ್ತು ಸಮ್ ಟೈಮ್ಸ್ ಏನಾಗುತ್ತೆ, ಇದು ಫ್ಯಾನ್ ಮೋಟರ್ಸ್ ಅಂತ ಹೇಳ್ತೀವಿ. ಈ ಫ್ಯಾನ್ ಮೋಟರ್ ಸರಿಯಿಂದ ಪ್ರಾಬ್ಲಮ್ ಬಂದ್ರೆ ಮೇಲೆ ಕೂಲಿಂಗ್ ಇರುತ್ತೆ, ಕೆಳಗಡೆ ಕೂಲಿಂಗ್ ಇರಲ್ಲ. ಅದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಇವಾಗ ಇದು ಫ್ಯಾನ್ ಮೋಟರ್ ನಾವು ಚೆಕ್ ಮಾಡಿಸಿದ್ದೀವಿ. ಫ್ಯಾನ್ ಮೋಟರ್ ಇಸ್ ಓಕೆ. ಫ್ಯಾನ್ ಮೋಟರ್ಸ್ ರನ್ ಆಗ್ತಾ ಇದೆ. ಫ್ಯಾನ್ ಮೋಟರ್ ಕಂಟಿನ್ಯೂ ಚೆಕ್ ಮಾಡಿಸಿದ್ದೀವಿ. ಸೊ ಪ್ರಾಬ್ಲಮ್ ಇರೋದು ಎಲ್ಲಿ ಹಂಗಾದ್ರೆ ಈಗ? ಸೊ ಚೆಕ್ ಫೈಂಡ್ ಔಟ್ ಮಾಡಿಸ್ತಾ ಇದ್ದೀವಿ ಏನೇನಾಗಿರೋದು ಅಂತ. ಸ್ಕ್ಯಾನ್ ಮಾಡೋದಾ ಇದು? ಇದು ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಂಟಿನ್ಯೂಟಿ ಬರ್ತಾ ಇದೆ, ದಟ್ ಈಸ್ ಓಕೆ. ಇವಾಗ ಕಂಟಿನ್ಯೂಟಿ ಬರ್ತಾ ಇದೆ. ಸೊ ಇವಾಗ ಫ್ಯಾನ್ ಮೋಟರ್ಸ್ ಓಕೆ, ಫ್ಯಾನ್ ಮೋಟರಲ್ಲಿ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಬೇರೆ ಕಾಂಪೊನೆಂಟ್ ಚೆಕ್ ಮಾಡಿಸ್ಬೇಕು. ಓ ಸ್ನೇಹಿತರೆ, ನೋಡಿದ್ರ ಇಲ್ಲಿ ನೋಡಿ ಕಸ ಹೆಂಗ್ ತುಂಬಿಕೊಂಡಿದೆ ಫ್ರಿಡ್ಜ್ ಒಳಗಡೆ. ಈ ತರ ಫ್ರಿಡ್ಜು ಇಷ್ಟು ಕಸ ನಮ್ಗೆ ಆಕ್ಚುಲಿ ಕಾಣಿಸಲ್ಲ. ಇದು ಕಣ್ಣಿಗೆ ಏನೇನೋ ಐಟಮ್ಸ್ ಎಲ್ಲ ಇಟ್ಟಿರ್ತೀವಿ. ಬಟ್ ವಾಟರ್ ಸರ್ವಿಸ್ ಮಾಡಿಸ್ಲೇಬೇಕು, ಇಲ್ಲಾಂದ್ರೆ ನೋಡಿದ್ರಲ್ಲ ಫ್ರಿಡ್ಜ್ ಒಳಗಡೆ ಯಾವ ತರ ಕಸ ಇರುತ್ತೆ ಅಂತ. ಸರ್ ವಾಟರ್ ಸರ್ವಿಸ್ ಮಾಡಿಸ್ತಿರ್ಬೇಕಾದ್ರೆ 1 ಇಯರ್ಗೆ ಒಂದ್ಸತಿ ಕಂಪಲ್ಸರಿ ವಾಟರ್ ಸರ್ವಿಸ್ ಮಾಡಿದ್ರೆ ಡೀಪ್ ಕ್ಲೀನಿಂಗ್ ಅಂತ ಇರ್ತೀವಿ. ಡೀಪ್ ಕ್ಲೀನಿಂಗ್ ಮಾಡಿದ್ರೆ ಈ ತರ ಗಲೀಜೆಲ್ಲ ಇರಲ್ಲ. ಆಮೇಲೆ ಸ್ಮೆಲ್, ಬ್ಯಾಡ್ ಸ್ಮೆಲ್ ಏನೋ ಬರಲ್ಲ ಕಸ್ಟಮರ್ ಅಂತೂ. ಪ್ರಾಬ್ಲಮ್ ಇದು ಕೂಲಿಂಗ್ ಬರ್ತಾ ಇಲ್ಲ. ಸೊ ಇವಾಗ ಫ್ಯಾನ್ ಮೋಟರ್ ಚೆಕ್ ಮಾಡಿದೀವಿ. ಇವಾಗ ಹೀಟರ್ ಚೆಕ್ ಮಾಡಿಸ್ತಾ ಇದೀವಿ. ಹೀಟರ್ ಚೆಕ್ ಮಾಡ್ತಾ ಇದ್ದೀರಾ? ಅದು ಹೀಟರ್ ಅದು? ಅದರಲ್ಲಿ ಕೂಡ ಥರ್ಮಲ್ ಫ್ಯೂಸ್ ಇರುತ್ತೆ. ಇವಾಗ ಇದೊಂದು ಥರ್ಮಲ್ ಫ್ಯೂಸ್ ಇರುತ್ತೆ ನೋಡಿ, ಇದೊಂದು ಥರ್ಮಲ್ ಫ್ಯೂಸ್ ಇರೋದು. ಸೊ ಇದು ಥರ್ಮಲ್ ಫ್ಯೂಸ್ ಕೂಡ ಹೋಗಿದ್ರೆ ಸರಿಯಿಂದ ಕೂಲಿಂಗ್ ಇರಲ್ಲ, ಕೂಲಿಂಗ್ ಬರುತ್ತೆ ಹೋಗುತ್ತೆ. ಇವಾಗ ನಾವು ಹೀಟರ್ ಚೆಕ್ ಮಾಡ್ತಾ ಇದ್ದೀವಿ. 1 by 1 ಚೆಕ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಹೀಟರ್ ಅಂತ ಹೇಳ್ತೀವಿ. ಇದು ಹೀಟರ್, ಇದು ಕೂಲಿಂಗ್ ಕಾಯಿಲ್. ಇದರ ಮೇಲೆ ಹೀಟರ್ ಇರೋದು. ಹೀಟರ್ ವೈರ್ ಬರುತ್ತೆ ನೋಡಿ, ಈ ತರ ವೈರ್ ಬರುತ್ತೆ. ಸೊ ಹೀಟರ್ ಇವಾಗ ಚೆಕ್ ಮಾಡಿಸ್ತಾ ಇದೀವಿ. ಮಾಡಿ ಸರ್, ಮಾಡಿ ಸರ್. ನೋಡಿ ಹೀಟರ್ನು ಕೂಡ ಚೆನ್ನಾಗಿದೆ.
ಹೀಟರ್ ಚೆನ್ನಾಗಿದ್ಯಾ? ಏನಾಗಿಲ್ಲ? ಹೀಟರ್ ಪ್ರಾಬ್ಲಮ್ ಇಲ್ಲ, ಹ್ಮ್. ಹೀಟರ್ ಚೆನ್ನಾಗಿದೆ, ಕಂಟಿನ್ಯೂಟಿ ಇನ್ನೂ ಬರ್ತಾ ಇದೆ. ತೋರಿಸಿ ನೋಡಿ, ಕಂಟಿನ್ಯೂಟಿ ಇನ್ನೂ ಬರ್ತಾ ಇದೆ, ಹೀಟರ್ ಚೆನ್ನಾಗಿದೆ, ಚೆನ್ನಾಗಿದೆ. ಹೀಟರ್ ಚೆನ್ನಾಗಿದೆ. ಓಕೆ. ಇವಾಗ ನೆಕ್ಸ್ಟ್ ಥರ್ಮಲ್ ಫ್ಯೂಸ್ ಚೆಕ್ ಮಾಡ್ತೀವಿ. ಥರ್ಮಲ್ ಫ್ಯೂಸ್ ಚೆಕ್ ಮಾಡ್ತೀರಾ? ಥರ್ಮಲ್ ಫ್ಯೂಸ್ ಪ್ರಾಬ್ಲಮ್ ಇರ್ಬೋದು ಅಂತ ಕಾಣಿಸ್ತಾ ಇದೆ. ಥರ್ಮಲ್ ಫ್ಯೂಸಲ್ಲಿ ಪ್ರಾಬ್ಲಮ್ ಇದ್ದರೆ ಹಾಂ ನೋಡಿ, ಸೊ ಫೈಂಡ್ ಔಟ್ ಆಯಿತು. ಇವಾಗ ಇದು ಕಂಟಿನ್ಯೂಟಿ ಬರ್ತಾ ಇಲ್ಲ, ಸೊ ಇದು ಥರ್ಮಲ್ ಫ್ಯೂಸ್ ಹೋಗಿರೋದು. ಸೊ ಇವಾಗ ಥರ್ಮಲ್ ಫ್ಯೂಸ್ ಚೇಂಜ್ ಮಾಡಿಸ್ಬಿಟ್ರೆ ಹ್ಮ್. ಪಕ್ಕಾ ಕೂಲಿಂಗ್ ಎಫೆಕ್ಟ್ ಎಲ್ಲ ಚೆನ್ನಾಗಿ ಆಗಿಬಿಡುತ್ತೆ. ಅಷ್ಟೇ, ಫ್ಯೂಸ್ ಚೇಂಜ್ ಮಾಡಿದ್ರೆ ಮುಗೀತಿದೆ. ಹಾಂ, ಥರ್ಮಲ್ ಫ್ಯೂಸ್ ಚೇಂಜ್ ಮಾಡಿಸಿದ್ರೆ ಪಕ್ಕಾ ಆಗುತ್ತೆ. ಸರ್ ಫ್ಯೂಸ್ ಹೋಗಿರೋದು ಏನಕ್ಕೆ, ಏನು ರೀಸನ್ ಅದು? ಇದು ಹೈ ವೋಲ್ಟೇಜ್ ಥರ ಚಾನ್ಸಸ್ ಇರುತ್ತೆ, ಹೈ ವೋಲ್ಟೇಜ್ ಆಗಿ ಆ ಥರ ಚಾನ್ಸಸ್ Power ಇರುತ್ತೆ. supply ಪವರ್ ಸಪ್ಲೈ ವೋಲ್ಟೇಜ್ ಆಗಿ ಪ್ರೊಸೆಸ್ ಆಗುತ್ತೆ, ಅಥವಾ ಗಿವ್ ಟು ಓವರ್ ಆಫ್ ದ ಐಸ್, ಓವರ್ ಐಸ್ ಆಗಿ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಅವಾಗ ಈ ತರ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ರೆಕ್ಟಿಫೈ ಮಾಡಿದ್ರೆ ಸರಿ ಮಾಡ್ತೀರಾ, ಕಸ್ಟಮರ್ ತಗೊಂಡೋಗಿ ಕೊಟ್ಬಿಡ್ತೀರಾ? ಹಾಂ ಹೌದು, ಅದು ರೆಡಿ ಆಗ್ಬಿಡುತ್ತೆ. ಇದು ಬರೀ ಒಂದು ಸೆನ್ಸರ್ ಚೇಂಜ್ ಮಾಡಿಸಿದ್ರೆ, ಥರ್ಮಲ್ ಫ್ಯೂಸ್ ಚೇಂಜ್ ಮಾಡಿಸಿದ್ರೆ ಪಕ್ಕ ಆಗ್ಬಿಡುತ್ತೆ. ದಟ್ ಈಸ್ ಕಾಸ್ಟ್ ಓನ್ಲಿ 299 rupees. ಓ ಹೌದಾ? ಹಾಂ, ದಟ್ ಈಸ್ 299 rupees ಚೇಂಜ್ ಮಾಡಿದರೆ, ಪೇ ಮಾಡಿದರೆ 500 rupeesಲ್ಲಿ ನೀವು ಫ್ರಿಜ್ ರೆಡಿ ಆಯಿತು. ಫ್ರಿಜ್ ರೆಡಿ ಆಯ್ತು. ಹಾಂ, ಸೊ ಇದು ಬೇರೆ ಕಡೆ ಅಂದ್ರೆ ಕೆಲವೊಬ್ರು ಏನೇನೋ ಹೇಳಿ ಇದ್ ಮಾಡೋ, ಜಾಸ್ತಿ ದುಡ್ಡು ಅದೆಲ್ಲ ತಗೊಳ್ತಾರ. ತಗೊಳ್ತಾರೆ ಸರ್, ತಗೊಳ್ತಾರೆ. ಅವರು ಕಸ್ಟಮರ್ ಗೊತ್ತಾಗಲ್ಲ ಏನು ಪ್ರಾಬ್ಲಮ್ ಇದೆ ಅಂತ, ಕಸ್ಟಮರ್ ಕಳಿಸ್ತಾರೆ ಎಲ್ಲ ಪ್ರಾಬ್ಲಮ್ ಇದೆ, ಕೂಲಿಂಗ್ ಬರ್ತಾ ಇಲ್ಲ. ಸೊ ಒಂದೊಂದು ಜನ ಇರೋದ ಬೇರೆ ಪ್ರಾಬ್ಲಮ್ ಸರಿಯಿಂದ ಫೈಂಡ್ ಔಟ್ ಮಾಡಿಸಲ್ಲ, ಇರೋದು ಫ್ಯೂಸ್ ಪ್ರಾಬ್ಲಮ್ಗೆ ಸೆನ್ಸರ್ ಹೋಗಿದೆ, ಟೈಮರ್ ಹೋಗಿದೆ, ಬೋರ್ಡ್ ಹೋಗಿದೆ ಅಂತ ಹೇಳ್ಕೊಂಡು 1 to double ಬಿಲ್ಸ್ ಎಲ್ಲ ಮಾಡ್ತಾರೆ. ಸೊ ನಮ್ಮ ಥರ ಆ ಥರ ಇಲ್ಲ, ಬೇಸಿಕ್ಲಿ ಏನು ಆಗಿರೋದು ಪ್ರಾಬ್ಲಮ್ ಅಂತ ಕಸ್ಟಮರ್ ಫೈಂಡ್ ಔಟ್ ಮಾಡಿ, ಏನು ಪಾರ್ಟ್ಸ್ ಹೋಗಿರೋದು ಮಾತ್ರ ಪಾರ್ಟ್ಸ್ ಚೇಂಜ್ ಮಾಡ್ತೀವಿ, ಆಮೇಲೆ ಆ ಕಸ್ಟಮರ್ದು ಗ್ಯಾರಂಟಿನೂ ಕೊಡ್ತೀವಿ. ಸೊ ಅದಕ್ಕೆ ಡೆಮೋನ ತೋರಿಸ್ತಿದ್ದೀವಿ ಇವಾಗ, ಹೌ ಟು ರಿಪೇರ್ಸ್ ಅಂತ ಫ್ಯೂಸು. ಆಮೇಲೆ ಇದು ಕಂಪ್ಲೀಟ್ ಇವಾಗ 500 rupees ಪೇ ಮಾಡಿದರೆ ಫ್ರಿಜ್ನ ರೆಡಿ ಆಯಿತು. ಹೌದಾ? ಹ್ಞೂ. ಸೊ ಸ್ನೇಹಿತರೆ, ಇವಾಗ ವಾಷಿಂಗ್ ಮಿಷಿನ್ ನಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಬೇಸಿಕಲಿ ನಮಗೂ ಕೂಡ ಗೊತ್ತಾಗಲ್ಲ. ಸೊ ಇಲ್ಲಿ ಇವರು ವಾಷಿಂಗ್ ಮಿಷಿನ್ ನ ಇವಾಗ ಇದ್ ಮಾಡ್ತಾ ಇದಾರೆ, ರೆಡಿ ಮಾಡ್ತಾ ಇದಾರೆ. ಬನ್ನಿ ಅವ್ರ ಹತ್ರನೇ ಕೇಳಿ, ವಾಷಿಂಗ್ ಮಿಷಿನ್ ಅಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ಹೆಂಗ್ ಅದನ್ನ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಥವಾ ಈ ಸರ್ವಿಸ್ ಪ್ರೊವೈಡರ್ಸ್ ಯಾವ ತರ ಸರ್ವಿಸ್ ಮಾಡ್ತಾರೆ ಅಂತ ಒಂದು ಡೆಮೋ ತರ ನೋಡೋಣ. ಬ್ರೋ ಸರ್ ಇಟ್ಕೊಳ್ಳಿ ಸರ್ ನಿಮಿಷ. ಸರ್ ಈಗ ವಾಷಿಂಗ್ ಮಿಷಿನ್ ಅಲ್ಲಿ ಬೇಸಿಕಲಿ ಏನ್ ಪ್ರಾಬ್ಲಮ್ಸ್ ಬರುತ್ತೆ ಸರ್? ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇರೋದು ಫಿಲ್ಟರ್ ಬ್ಲಾಕೇಜ್ ಆಗುತ್ತೆ, ಓವರ್ ಹೆಡ್ ಟ್ಯಾಂಕ್ ಎಲ್ಲ ಗಲೀಜಾಗಿದ್ರೆ, ಸೊ ಇಲ್ಲಿ ಫಿಲ್ಟರ್ಸ್ ಬರುತ್ತೆ. ಇದು ಕಟಿಂಗ್ ಪ್ಲೇಟ್ ಇಲ್ಲ ಎಲ್ಲಿ ಫಿಲ್ಟರ್ ಬರುತ್ತೆ ಸರ್, ಇದು ಫಿಲ್ಟರ್ಸ್ ಇರೋದು. ಬೇಸಿಕಲಿ ಫಿಲ್ಟರ್ಸ್ ಎಲ್ಲ ಆರಾಮಿಂದ ಇದು ರಿಮೂವ್ ಮಾಡ್ಬೋದು. ನೋಡಿ ಎಷ್ಟು ಕಷ ಎಲ್ಲ ಇದೆ. ಸೊ ಇದು ಹೋಗಿದ್ರೆ, ಹಾಂ, ಸೊ ಈ ಬ್ಲಾಕ್ ಎಲ್ಲ ಆಗಿದ್ರೆ ನೀರು ಒಳಗಡೆ ಹೋಗಲ್ಲ, ನೀರು ಒಳಗಡೆ ಹೋಗೋದ್ರ ಅಂತ ಮಷೀನ್ ಎರರ್ ಸ್ಟಾರ್ಟ್ ಆಗಿಬಿಡುತ್ತೆ, ಮಷೀನ್ ರನ್ ಆಗಲ್ಲ ಸರಿಯಿಂದ, ಬ್ಲಾಕೇಜ್ ಆಗೋದ್ರಿಂದ. ಹಾಂ, ಬ್ಲಾಕೇಜ್ ನೀರು ಆ್ಯಕ್ಚುಲಿ ಟೈಮ್ ಇರುತ್ತೆ. ಸೊ ಇನ್ಲೆಟ್ ವಾಲ್ ಅಂತ ಹೇಳ್ತೀವಿ. ವಾಲ್ ಮಷೀನ್ ಆನ್ ಆಗಿದ ತಕ್ಷಣ ವಾಲ್ ಆನ್ ಆಗಿ ಮಷೀನ್ ಒಳಗಡೆ ನೀರು ಬರುತ್ತೆ, ಇದು ಡ್ರಮ್ ಒಳಗಡೆ ನೀರು ಹೋಗುತ್ತೆ. ಸೊ ಈ ಮೂಲಕ ಪೈಪ್ ಮೂಲಕ ನೀರು ಹೋಗೋದು ಡ್ರಮ್ ಮೂಲಕ. ಸೊ ಇವಾಗ ಈ ಪ್ರಾಬ್ಲಮ್ ಆಗಿರೋದು ಅಂತ ರೀಸನ್ಸ್ ಏನಿರೋದು ಅಂತ ಫಿಲ್ಟರ್ಸ್ ಬ್ಲಾಕ್ ಇದೆ. ಸೊ ಫಿಲ್ಟರ್ಸ್ ಎಲ್ಲ ಕ್ಲೀನ್ ಮಾಡಿಸಿದ್ರೆ ದಟ್ ಈಸ್ ಪರ್ಫೆಕ್ಟ್ ರೈಟ್ ಆಗಿಬಿಡುತ್ತೆ. ಅಂದ್ರೆ ನಾವು ಫಿಲ್ಟರ್ ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಪ್ರಾಬ್ಲಮ್ ಬರಲ್ಲ. ಫಿಲ್ಟರ್ಸ್ ಕ್ಲೀನ್ ಮಾಡ್ತಾ ಇರಬೇಕು. 1 month ಕಂಪ್ಲೀಟ್ಸ್ಲಿ ಇಲ್ಲಿ ಒಂದು ಪೈಪ್ ರಿಮೂವ್ ಮಾಡಿ ಫಿಲ್ಟರ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಸೊ ಇದೆಲ್ಲ ನಾವೇ ಮಾಡ್ಕೋಬಹುದು, ನೀವು ಮಾಡ್ಕೊಡ್ಬೋದು. ಫ್ರಂಟ್ ಅಲ್ಲಿ ಕೂಡ ಒಂದು ಫಿಲ್ಟರ್ಸ್ ಇದೆ. ಫ್ರಂಟ್ ಅಲ್ಲಿ ಇದೆಯಾ ಫಿಲ್ಟರ್? ಎಲ್ಲಿದೆ ಸರ್? ಫ್ರಂಟ್ ಅಲ್ಲಿ ಕೂಡ ಫಿಲ್ಟರ್ಸ್ ಇದೆ. ಅದನ್ನು ನೋಡಿ ಎಷ್ಟು ಗಲೀಜಿದೆ, ಎಷ್ಟು ಗಲೀಜ್ ಬರ್ತಾ ಇದೆ. ನೋಡದೇ ಇರೋದೇ ಒಂದು ಪ್ರಾಬ್ಲಮ್. ಹಾಂ ಹೌದು, ನೋಡಿ ಎಷ್ಟು ಡಸ್ಟ್ ಇದೆ, ನೋಡಿ ಎಲ್ಲ ಡಸ್ಟಿಂದ ಎಲ್ಲ ಜಾಮ್ ಆಗಿದೆ. ಹಾಂ, ಸೊ ಒಂದು ಡಿಸ್ಕೆಲ್ ಪೌಡರ್ ಬರುತ್ತೆ, ಪೌಡರ್ ಕೂಡ ಹಾಕಿ ಎಲ್ಲ ಕ್ಲೀನ್ ಮಾಡಿಸ್ಬೋದು. ಇದು ಡ್ರಮ್ಸ್ ಎಲ್ಲ ಫುಲ್ ಸರ್ವಿಸ್ ಮಾಡಿಸ್ಬೇಕು. ಇದು ಫುಲ್ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿ ಪ್ರಾಬ್ಲಮ್ ಬಂದಿರೋದು. ಸೊ ನೋಡಿ, ಇದು ಎಲ್ಲ ಡಸ್ಟ್ ಇದೆ. ಹಾಂ, ಇದು ಕ್ಲೀನ್ ಮಾಡಿದರೆ ಪಕ್ಕ ಆಗುತ್ತೆ. ಇದು ಕ್ಲೀನ್ ಮಾಡಿದರೆ ಪಕ್ಕ ಆಗುತ್ತೆ. ಬಟ್ಟೆ ಹಾಕುವಾಗ ಏನಾಗುತ್ತೆ ನೋಡಿ, ಡ್ರಮ್ಸ್ ಎಲ್ಲ ಹೆಂಗೆ ಗ್ಯಾಸ್ಕಿಟ್ ಎಲ್ಲ ಕೂಡ ಗಲೀಜಿದೆ, ನೋಡಿ ಎಷ್ಟು ಗಲೀಜಾಗಿದೆ. ಸೊ ನಾವು ಒಂದು ಕೆಮಿಕಲ್ ಕ್ಲೀನಿಂಗ್ ಅಂತ ಬರುತ್ತೆ, ಒಂದು ಕೆಮಿಕಲ್ ಹಾಕಿ ಡಸ್ಟ್ ಹಾಕಿ ಕ್ಲೀನ್ ಮಾಡ್ತೀವಿ. ಒಂದು ಕೆಮಿಕಲ್ ಹಾಕಿ ಎಲ್ಲ ಫುಲ್ ಡ್ರಮ್ಸ್ ಎಲ್ಲ, ಇನ್ನರ್ ಡ್ರಮ್ ಔಟರ್ ಡ್ರಮ್ಸ್ ಎಲ್ಲ ರಿಮೂವ್ ಮಾಡ್ತೀವಿ. ನೋಡಿ ಎಷ್ಟು ಗಲೀಜ್ ಕೂಡ ಬರ್ತಾ ಇದೆ, ಗಲೀಜೆಲ್ಲ ಜಾಸ್ತಿ ಇದೆ ಮಷೀನ್ ಒಳಗಡೆ. ಹಾಂ, ಎಲ್ಲ ನೋಡ್ಕೊಳ್ಬೇಕು. ಆಮೇಲೆ ಒಂದು ಮಂತ್ಲಿ ಇಲ್ಲ ಮತ್ತು 2 months ಒಂದ್ಸತಿ ಡಿಸ್ಕೆಲ್ ಪೌಡರ್ ಬರುತ್ತೆ. ಸೊ ಡಿಸ್ಕೆಲ್ ಪೌಡರ್ ಅಲ್ಲಿ ಹಾಕ್ಬಿಟ್ಟು ಡ್ರಮ್ ಕ್ಲೀನಿಂಗ್ ಮಾಡ್ತಾ ಇರಬೇಕು. ಸೊ ಡ್ರಮ್ ಕ್ಲೀನ್ ಮಾಡುವ ಡ್ರಮ್ ಸ್ಮೂತ್ ಇರುತ್ತೆ, ಕ್ವಾಲಿಟಿ ಆಫ್ ದ ವಾಶ್ ಕ್ಲೋತ್ ಎಲ್ಲ ಚೆನ್ನಾಗಿರುತ್ತೆ.
ಕಂಪಲ್ಸರಿ ಮಾಡಲೇಬೇಕು ಎವ್ರಿ ಆಫ್ ದ ಮಷೀನ್. ಹಾಂ, ಇಲ್ಲ ಎಲ್ ಜಿದು ಮಾಡಬೇಕು ಅಂತ ಇಲ್ಲ, ಯಾವುದು ಮಷಿನ್ ಇದ್ದರೆ ಡ್ರಮ್ ಕ್ಲೀನಿಂಗ್ ಮಾಡಿಸಿದ್ರೆ ನೆಸಸರಿ ಇರೋದು. ಟಾಪ್ ಲೋಡಿಂಗ್ ಇರಲಿ, ಫ್ರಂಟ್ ಲೋಡಿಂಗ್ ಇರಲಿ, ಯಾವುದಕ್ಕೂ ಒಂದು ಡ್ರಮ್ ಕ್ಲೀನಿಂಗ್ ಪೌಡರ್ ಬರುತ್ತೆ, ಪೌಡರ್ ಹಾಕಿ ಕ್ಲೀನ್ ಮಾಡಬೇಕು. ಹೌದು ಸರ್. ಇವಾಗ ಈ ತರ ಕ್ಲೀನಿಂಗ್ ಮಾಡೋಕೆ ಎಷ್ಟು ಅಂತೀರಾ ಸರ್? ಸರ್ ಹೌದು, ಟ್ರಿಲ್ ಮಾಡಿದ್ರೆ 550 rupees ಪೇ ಮಾಡಿದರೆ ನಾವು ಕ್ಲೀನ್ ಮಾಡಿಕೊಡ್ತೀವಿ. ಫುಲ್ಲು ಇದೆಲ್ಲ ಹಾಂ, ಕೆಮಿಕಲ್ ಹಾಕಿ ಕ್ಲೀನ್ ಮಾಡಿಸಿದ್ರೆ ದಟ್ ಈಸ್ ದ 1500 rupees ಕ್ಲೀನಿಂಗ್ ಇರುತ್ತೆ. ದಟ್ ಡೀಪ್ ಕ್ಲೀನಿಂಗ್ ಅಂತ ಹೇಳ್ತೀವಿ. ಸಮ್ ವಾರಂಟಿನೂ ಇರುತ್ತೆ, ಅದು 1 years ವಾರಂಟಿ ಇರುತ್ತೆ. ಸೊ ಇಲ್ಲ ಇನ್ನರ್ ಡ್ರಮ್, ಔಟರ್ ಡ್ರಮ್ಸ್ ಎಲ್ಲ ರಿಮೂವ್ ಮಾಡಿ ನಾವು ಕೆಮಿಕಲ್ ಪೇಸ್ಟ್ ಹಾಕಿ ಕ್ಲೀನ್ ಮಾಡ್ತೀವಿ. ಅದರಲ್ಲಿ ಸಸ್ಪೆನ್ಸರ್ ಕೂಡ ಆಯಿಲಿಂಗ್ ಗ್ರೇಸಿಂಗ್ ಇರುತ್ತೆ, ಮೋಟರ್ ಕೂಡ ಆಯಿಲಿಂಗ್ ಗ್ರೇಸಿಂಗ್ ಇರುತ್ತೆ, ಓವರ್ ಆಲ್ ಮಷಿನ್ ಚೆಕಪ್ ಇರುತ್ತೆ, ವಾಷಿಂಗ್ ಮಿಷಿನ್ ಬ್ಯಾಲೆನ್ಸಿಂಗ್ ಕೂಡ ಇರುತ್ತೆ. ಮದರ್ ಬೋರ್ಡ್ ಪ್ರಾಬ್ಲಮ್ ಆಗೈತಾ? ಇದು ಹೈ ವೋಲ್ಟೇಜ್ ಆಗಿ ಮದರ್ ಬೋರ್ಡ್ ಪ್ರಾಬ್ಲಮ್ನ ಆಗಿದೆ. ಸೊ ಮದರ್ ಬೋರ್ಡ್ ಇವಾಗ ನಾವು ಟ್ರೈ ಮಾಡ್ತಾ ಇದ್ದೀವಿ ರಿಪೇರ್ ಮಾಡ್ಸೋಕ್ಕೆ. ಸೊ ಟ್ರೈ ಆಗೋದು, ಅದರಲ್ಲಿ ಕೂಡ ಫ್ಯೂಸ್ ಕೂಡ ಇರುತ್ತೆ, ಮದರ್ ಬೋರ್ಡಲ್ಲಿ ಕೂಡ ಫ್ಯೂಸ್ ಕೂಡ ಇರುತ್ತೆ. ಫ್ಯೂಸ್ ಕೂಡ ಹೋಗಿದ್ರೆ ಸರಿಯಿಂದ ಆನ್ ಆಗಲ್ಲ. ಕ್ಯಾಪ್ಸಿಟರ್ಸ್ ಇರುತ್ತೆ, ಅದನ್ನು ರ್ಯಾಟ್ ಬೀಟ್ ಎಲ್ಲ ಆಗಿ ಕ್ಯಾಪ್ಸಿಟರ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಇವಾಗ ಕ್ಯಾಪ್ಸಿಟರ್ಸ್ ಎಲ್ಲ ಚೇಂಜ್ ಮಾಡಿ ಟ್ರೈ ಮಾಡ್ಬೋದು. ದಟ್ ಈಸ್ ಇವಾಗ ಮಷಿನ್ ಆನ್ ಆಗ್ತಾ ಇಲ್ಲ. ಫ್ಯೂಸ್ನ ಹೋಗಿರ್ಬೋದು, ಕ್ಯಾಪ್ಸಿಟರ್ನ ಹೋಗಿರ್ಬೋದು, ದಟ್ ಈಸ್ ರ್ಯಾಟ್ ಬಿಟ್. ಹಾಂ ನೋಡಿ, ರ್ಯಾಟ್ ಎಲ್ಲ ಕಲೆಕ್ಟ್ ಮಾಡಿ ಇರುತ್ತೆ, ರ್ಯಾಟ್ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ರ್ಯಾಟ್ ಬೀಟ್ ಎಲ್ಲ ಆಗಿದೆ, ಎಲ್ಲ ಪ್ರಾಬ್ಲಮ್ ಎಲ್ಲ ವೈರ್. ಹಾಂ, ರ್ಯಾಟ್ಸಿಂದ ಎಲ್ಲ ವೈರ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ವೈರ್ ಎಲ್ಲ ಜಾಯಿಂಟ್ ಮಾಡಿ ಟ್ರೈ ಮಾಡ್ಬೋದು. ಹಾಂ, ಸೊ ಸ್ನೇಹಿತರೆ ನೋಡಿದ್ರಲ್ಲ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಓವನ್, ಮೈಕ್ರೋ ಓವನ್ನು ಎಲ್ಲ ಯಾವ ಥರ ರೆಡಿ ಮಾಡಬೇಕು, ಮತ್ತು ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಮನೇಲಿದ್ದಾಗ, ಯಾವ ಥರ ನಾವು ನೋಡ್ಕೋಬೇಕು ಅದನ್ನ ಎಲ್ಲ ಪ್ರತಿಯೊಂದನ್ನು ತೋರಿಸಿದ್ದೀನಿ ನಾನು. ಸೊ ಈ ವಿಡಿಯೋ ಇಷ್ಟ ಆಗಿದೆಯಾ? ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದ್ರದ್ದು ರಿಕ್ವೈರ್ಮೆಂಟ್ಸ್ ಯಾರ್ಯಾರಿಗಿರುತ್ತೆ, ಈ ಫ್ರಿಜ್ಜು, ವಾಷಿಂಗ್ ಮಿಷಿನ್ ರೆಡಿ ಮಾಡೋಂಥ ರಿಕ್ವೈರ್ಮೆಂಟ್ಸ್ ಯಾರ್ಯಾರಿಗಿರುತ್ತಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಯಾವ್ದಪ್ಪ ಈ ಸರ್ವಿಸ್ ಪ್ರೊವೈಡರ್ ಅಂದರೆ, ಒನ್ ಮೋರ್ ಟೈಮ್ ಹೇಳ್ತೀನಿ, ಡಯಲ್ ಆ್ಯಂಡ್ ಸರ್ಚ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಡಯಲ್ ಆ್ಯಂಡ್ ಸರ್ಚ್ ಅಂತ ಟೈಪ್ ಮಾಡಿದ ತಕ್ಷಣ ಇವರ ಸರ್ವಿಸ್ ಪ್ರೊವೈಡರ್ ಡೀಟೇಲ್ಸ್ ಬರುತ್ತೆ, ವಿತ್ ಕಾಲ್, ಫೋನ್ ನಂಬರ್ ಕೂಡ ಬರುತ್ತೆ, ವಾಟ್ಸಪ್ ನಂಬರ್, ಪ್ರತಿಯೊಂದು ಬರುತ್ತೆ. ಇವ್ರ ವೆಬ್ಸೈಟು ಸರ್ಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದು, ನೀವು ಯಾವ ಮೂಲೆಯಲ್ಲೇ ಇದ್ರಿ, ಬ್ಯಾಂಗ್ಳೂರಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಬಂದು ರೆಡಿ ಮಾಡಿಕೊಡ್ತಾರೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಹಾಗಾದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತೀರಲ್ಲ ಯಾರ್ಯಾರಿಗೆ ಯೂಸ್ ಆಗುತ್ತೋ. ಸೊ ಈ ಥರ ಮುಂದೆ ಈ ಥರ ವಿಡಿಯೋಸ್ ನಿಮಗೆ ಬೇಕು, ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಬೇಕು ಅಂದರೆ ನಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ವಿಡಿಯೋಸ್ನ ನಾವು ಕೂಡ ಕೊಡ್ತೀವಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮೈಕ್ರೋ ಓವನ್ ಆಗಿರ್ಬೋದು, ಯಾವ ಥರ ನೀವು ನೋಡ್ಕೋಬೇಕು, ಇಲ್ಲಿ ಯಾವ ಥರ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಮತ್ತು ಅದ್ರ ಚಾರ್ಜಸ್ ಕೂಡ ಏನು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಲ್ಲ. ಮಾಹಿತಿ ಇಷ್ಟ ಆದರೆ ನಮ್ಮ ಪೇಜ್ನ ಕೂಡ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸ್ಗೆ ನೋಡ್ತಾ ಇರಿ ಶ್ರೇಯಸ್ ಕೆಫೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.